ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಗೊತ್ತಾದ ನಿಮ್ಗೆ ಲಾಗ್ಗಳು ನೋಡ್ಕೊಂಡು ಬರ್ತಾ ಇದ್ದೀರಾ. ಭಾಳಷ್ಟು ಹಚ್ಕೋತೀವಿ, ಅದೇ ನಮ್ಗೆ ತಪ್ಪಾಗೈತೆ ಅನಿಸ್ತದೆ. ಎಲ್ಲದಕ್ಕೂ ಭಾಳಷ್ಟು ಹಚ್ಕೊಳ್ಳೋದ ಏನು ಮಾಡೋಕ್ಕಾಗಲ್ಲ, ಆ ರೀತಿ ಸ್ವಭಾವ ಬಂದ್ಬಿಟ್ಟದ. ಅದಕ್ಕೆ ಬೇಕಿನ ಮರಿದು ಏನಾಗೈತೆ ಅಂತ ನಿಮ್ಗೆ ಗೊತ್ತೈತಿ. ಈ ವಿಡಿಯೋ ಒಳಗೆ ಜಾಸ್ತಿ ನಮಗೆ ವಿಡಿಯೋದು ಮಾಡೋಕ್ಕಾಗವಲ್ತು. ಆಮೇಲೆ ನನಗೂ ನೆಗಡಿ, ಫುಲ್ ನೆಗಡಿ ಅದ. ಆಮೇಲೆ ಜ್ವರ ಬಂದಾವ. ಆಮೇಲೆ ಶಾಂಭವಿಗೂ ಆರಾಮಿಲ್ಲ, ಅವಳಿಗೂ ನೆಗಡಿ ಬಂದಾವ. ದಿನ ಒಳಗೆ ಏನೇನು ಆಗ್ತದೆ ನೋಡೋಣ. ಇವತ್ತಿನ ಲಾಗ್ ಒಳಗೆ ಏನೇನು ನೋಡಕ್ಕೆ ಸಿಗ್ತದೆ ನಿಮ್ಗೆ, ಏನೇನು ಮಾಡ್ತೀವಿ, ಯಾವ ರೀತಿ ಮಾತಾಡ್ತೀವಿ, ಯಾರು ಬರ್ತಾರೆ ಏನಂತ. ಅಮ್ಮ ಕಡೆ ಹೋಗಿ ಅವಾಗಿಂದ ಅದು ಬೇರೆ ಒಂದು ಬೆಕ್ಕಿ ಹುಡುಕಾಡ್ತಾ ಇದೆ. ಪಾಪ ಅದ್ರ ತ್ರಾಸು ನೋಡೋಕೆ ಆಗವಲ್ತು. ಅಮ್ಮ ನೀನು ಕರೆ ಆತ ಬಾ, ಕೇಳಿ ಬಾ ಬಾ. ನೀರು ಕುಡಿಯತ್ತಾಳೆ ಇಲ್ಲಿ. ಅದು ಮರಿಗೆ ಇನ್ನೊಂದು ಮರಿ ಪಾಪ ಹುಡ್ಕ್ಯಾಡ ಏನಾಗೈತೆ ಅಂತ ಅವಳು ಗೊತ್ತಿಲ್ಲ. ಹುಡ್ಕ್ಯಾಡೋದು ಅಷ್ಟೇ ಮಾಡತ್ತಾಳು. ಬಾ, ಬೆಳಗಿಂದ ಇವಾಗ ನೋಡ್ಕೊತ್ಕೋತೇವೆ ನಾವು. ಯಾಕಂದ್ರೆ ಹದ್ದನ್ನು ಬಂದು ತೊಗೊಂಡು ಹೋಗ್ತಾವಂತ. ಅದು ಈಗಲ್ಲ ಅಂತಾರಲ್ಲ, ಅದು ಬಂದು ಇಲ್ಲಿ ಮೇಲೆ ಇಲ್ಲಿ ಹಿಂಗೆ ಕೂತಿರ್ತಾವ. ಮುದ್ಮಣಿ ಹೆಂಗೆ ಕಾಲಾಗಿ ಹಿಡ್ಕೊಂಡು ಹೋಗ್ತಾವಂತವ. ನನಗಂತೂ ಆಶ್ಚರ್ಯ ಆಗತ್ತೈತೆ. ಹೋಗಲ್ಲ ಅಮ್ಮ ಕಡೆ ಹೋಗು ಅಮ್ಮ ಕರ್ಕೊ. ನಾನಿಲ್ಲೇ ಹೊರಗಡೆ ಚಾಯ್ ತೊಗೊಂಡು ಇವ್ರು ಕಾವಲ ಮಾಡತ್ತೀನಿ. ಇಲ್ಲಿ ಮಗಳು ಕುಡಿದಾಬಿಡಕ್ಕೆ ಈಗ ಆರಾಮಿಲ್ಲ, ಜ್ವರ ಬಂದಾವು. ಮತ್ತು ಟೈಮ್ ಬೇರೆ ಆಗೈತಿ, ಜೋರ್ಲೇನು ಬಂದೈತೆ ಆಕೆಗೆ. ತಪ್ಪು ಇಲ್ಲಿ ಮಾಡ್ಕೊಂಡು ನಾನು ಯಜಮಾನ್ರಿ ಸ್ವಲ್ಪ ಆರಾಮಾಗೈತಿ. ಬಂದ ಬಿಟ್ರಾ? ಬೇಗ ಬಂದ್ರಿ? ಹಾಂ ಅದೇ ಯಜಮಾನ್ರಿ ಏನು ತೊಗೊಂಬಂದ್ರೆ ನೋಡಿ. ಇದು ಸೂಜಿ ಮಲ್ಲಿಗೆ. ಬೆಳಿಗ್ಗೆ ಎದ್ಕೊಳ್ಳಿ ನಂಗೆ ಸೂಜಿ ಮಲ್ಲಿಗೆ ಕೊಡತ್ತಾರೆ. ನಮಗೆ ಎಷ್ಟು ಬೇಜಾರಾಗೈತೆ ಅಂತ ಅವ್ರಿಗೆ ಗೊತ್ತೈತಿ. ಅದಕ್ಕೆ ನಮ್ಮ ಮನಸ್ಸಿನ ಸಮಾಧಾನ ಸಲುವಾಗಿ ಅವ್ರು ಹಂಗೆ ಮಾಡ್ತಾರೆ. ನಮ್ಗೆ ಇಷ್ಟ ಅಂತ ಹೇಳಿ. ನಮ್ಮ ಗಾರ್ಡನ್ ಒಳಗಿನ ನೋಡಿ ಮತ್ತು ಹೂವು ಆಗತ್ತಾವ. ಇವು ಇಷ್ಟೊಂದು ಹೂವು ಆಗ್ತಾ ಇದ್ದಾವೆ. ಈ ರೀತಿ ಭಾಳ ಚಂದ ಅದಾವೆ ಇವು. ಆಮೇಲೆ ಕಟ್ಟಾಕು ಎಷ್ಟು ಮಸ್ತ್ ಇರ್ತಾವೆ. ಕಡ್ಡಿ ನೋಡಿ, ಕಡ್ಡಿನೂ ಎಷ್ಟು. ನನಗಂತೂ ಹೂವು ಅದು ಕಟ್ಟೋದು ಅಂದ್ರೆ ಭಾಳ ಇಷ್ಟ. ನಾ ಭಾಳ ಹೂವು ಕಟ್ತಿದ್ದೆ ಮುಂಚೆ. ಇಲ್ಲಿ ನೋಡಿ ಈ ರೀತಿ ಹೂವು ತಂದು ಹಾಕಿದ್ದಾರೆ ನೋಡಿ ನಮ್ಮ ಮನೆಯವರು. ಪಾರಿಜಾತ ಹೂವು ತಂದು ಹಾಕಿದ್ದಾರೆ. ಮತ್ತು ಇದು ಈ ರೀತಿ ನಂಗೆ ಹೂವು ಕೊಟ್ಟಾರ, ಹಾಕಂತಿದ್ದೇವೆ. ಇದ್ದೇಮ್ಮ ಲೈಟ್ ಹಸ್ಲಿ. ನಿದ್ದೆ ಮಾಡ್ತಾ ಇದ್ದಾನೆ. ರಾತ್ರಿ ಬರೋಕೆ 1 ಗಂಟೆ ಆಯ್ತು ಅವಂಗೆ. ಬೀನ್ಸ್ ಪಲ್ಯ ನಿನ್ನೆ ನಮ್ಮ ಮನೆಯವ್ರ ಬೀನ್ಸ್ ತೊಗೊಂಡಿದ್ದಾರೆ. ಶಾಂಭವಿನ ಫೇವ್ರೇಟ್ ಐತೆ ಬೀನ್ಸ್ ಮಾಡಿದ್ದೀವಿ. ಮತ್ತು ಬೆಂಡೆಕಾಯಿ ಪಲ್ಯ ಅಪ್ಪನ ಫೇವ್ರೇಟ್ ಇದೆ, ಅವನಿಗೂ ಭಾಳ ಇಷ್ಟ. ಕಡಿಮೆ ಮಾಡಿದ್ದದ. ಮತ್ತು ಅನ್ನ ಐತಿಲ್ಲಿ. ಚಪಾತಿ ಅದಾವೆ. ನಿನ್ನೆ ನಾವು ಜಾಸ್ತಿ ಯಾರು ಚಪಾತಿ ತಿನ್ನೋದಿಲ್ಲ. ಚಪಾತಿ ಹಂಗೆ ಅದಾವಿಲ್ಲಿ. ರೊಟ್ಟಿ ಮಾಡತ್ತಾರೆ. ಏನಾಯ್ತು ಚಿನ್ನೂಜಿ? ಬರ್ರಿ, ಟೈಮ್ ಆಗೈತಿ. ನಾಷ್ಟ ಆದರೂ ಬಿಸಿ ಬಿಸಿ ರೊಟ್ಟಿ ಮಾಡೈತಿ. ನಾಷ್ಟ ಮಾಡ್ಕೊಬರ್ರಿ, ಆಮೇಲೆ ಮಾಡ್ರಂತೆ. ಮತ್ತು ರಾತ್ರಿನೂ ಸರಿಯಾಗಿ ಊಟ ಮಾಡಿಲ್ಲಲ್ಲ. ಶಾಂಭವಿಗಿದ ಅದೇನೋ ವೈಟ್ ಟಿ ಶರ್ಟ್ ಟೈಪ್ ಬೇಕಂತ ನೋಡ್ರಿ, ತೊಗೊಂಬರ್ರಿ. ಅಪ್ಪನ ಮೇಲೆ ಐತಲ್ಲ. ಅಪ್ಪು ಎದ್ದಿಲ್ಲ, ಇನ್ನೂ ಮಲ್ಕೊಂಡ. ನಾವು ಪ್ರಾಣಿಗಳ ಮುಂಜಾನೆ ಎದ್ದು ಏನು ತಿನ್ಬೇಕತ್ತಿದೆ ನೋಡಿ. ನಿನ್ನೆ ಚಿನ್ನು ತೊಗೊಂಬಂದಿದ್ರಲ್ಲ ಅದೈತಿ. ಆಮೇಲೆ ಬೆಂಡೆಕಾಯಿ ಪಲ್ಯ ಅದ, ರೊಟ್ಟಿ ಅದ, ಬಿಸಿ ಬಿಸಿ ರೊಟ್ಟಿ. ಚಪಾತಿನೂ ಐತಿ, ರೊಟ್ಟಿನೂ ಐತಿ. ಪಲ್ಯ ಸ್ವಲ್ಪ ಮತ್ತು ರೊಟ್ಟಿ ತಿನ್ನೋಣಂತ. ಎಲ್ಲರೂ ಬಂದಿದ್ರು. ಅವ್ರು ಶೂಸ್ ತೊಗೊಂಡೋಗೈತೆ ನೋಡಿ. ನಾಯಿ ಬಂದ ಪಾಪ ಎಲ್ಲಿ ತೊಗೊಂಡೋಗೈತೇನು. ಅಪ್ಪು ಹೇಳ್ಬೇಕೀಗ ನೋಡಂತ ಕ್ಯಾಮೆರಾ ಒಳಗೆ. ಮಿಳ ಆಯಿತು. ಪಾಪ ಅವರು ಟೇಲರ್ ಬಂದಿದ್ರು. ಅವ್ರು ಶೂಸ ತೊಗೊಂಡು ನೋಡಿ. ನಾಯಿ ಏನು ಒಂದೊಂದು ಆಟಗಳು ಐತಿ. ಮೂಗೆಲ್ಲ ಬ್ಲಾಕ್ ಆದಂಗೆ ಆಗೈತಿ. ಆಮೇಲೆ ಒಂಥರ ಮೂಗ ಗುಳುಗುಳು, ಆಮೇಲೆ ಮೂಗಳಿಗೆ ನೀರು ಸೋರೋದು ಹಾಗೆಲ್ಲ ಆಗ್ತಾಯಿದೆ. ಆಮೇಲೆ ಸ್ವಲ್ಪ ಇಲ್ಲಿ ಚಾಯ್ ಮಾಡೋಕೆ ಕೊಟ್ಟಿದ್ದೀನಿ. ನಂಗೆ ಅಲ್ಲಿ ಹೂ ಮಾಡ್ಕೊಂಡಿದ್ದೀನಿ, ಕಾಲ್ಸಾಕೈತಿ ನೋಡಿ. ಅದೇನು ಗಿಡ ಇದೆಯಲ್ಲ, ಈ ಪತ್ರ ಮೇಲೆ ಹೂ ಮಾಡ್ಕೊಂಡಿದ್ದಲ್ಲಿ ಅವಾಗಿಂದ ಈ ಬೇರೆ ಪಕ್ಷಿಗಳು ಬರಕ್ಕೆ ಕೊಡುವುದು.
ಬೇಕಂದ ಅವಳಿಗೆ ಕೊಡು. ಇಲ್ಲಿಂದ ಹೋಗಿ ಹೆಂಗೆ ಕೂಗಾತೈತಿ ಪಾಪ, ಮೇವು ಮಾಡಿ ಅದಕ್ಕೆ ಕರೆಯತೈತಿ ಪಾಪ. ಅದು ಗೊತ್ತಾಗಿಲ್ಲ ಅನ್ಸಾತೈತಿ ನನಗೆ. ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಇದ್ದೀನಿ ನಾನು. ನನಗೂ ನೆಗಡಿ ಅದು ಬಂದಂಗೆ ಆಗೈತಿ, ಆಮೇಲೆ ಆರಾಮ ಮಾಡಿಸ್ಬೋದು. ಮತ್ತು ಸ್ವಲ್ಪ ರೆಸ್ಟ್ ಮಾಡಿದ್ದೆ ಅಂತಂದ್ರೆ ರಿಲ್ಯಾಕ್ಸ್ ಆಗ್ತೈತಿ. ಅವ್ರು ಶಾಂಭವಿನ ಸಾಯಂಕಾಲ ಬರ್ತಾ ಅಂತ ಈಗ. ಕ್ಯಾಟು ಒಂದು ಪಾಪ ಅಲ್ಲೇ ಕೂತೈತಿ, ಮೇಲೆ ಹೋಗಿ ಅದ್ರ ಕಡೆ ನೋಡ್ಬೇಕಾಗ್ತೈತಿ. ಪಾಪ ಐತೆಲ್ಲಿ ಅಮ್ಮನೂ ಅದು ಅನಿಸ್ತೈತಿ, ಇಬ್ಬರು ಹೋಗ್ತಾರಲ್ಲಿ ಅಕ್ಕ. ಇಲ್ರಿ ಚುಟುಮ ಅಲ್ಲದ, ಚುಟುಮಾಗ ಅಲ್ಲಿ ಬಿಟ್ಕೊಂಡಿ. ಚುಟುಮ ಮನೆಯಲ್ಲಿ ಟೈಮ್ 2:30 ಆಗ್ಲಿಕ್ಕೆ ಬಂತು. ಮಲ್ಕೊಂಡಿದ್ದೆ, ಸ್ವಲ್ಪ ನೀರು ಎಣ್ಣೆ ಹತ್ತಿತ್ತು. ಆಮೇಲೆ ಎದ್ದೆ. ಈಗ ಹಾಲದು ಕಸೋಣ ಅಂತ ಯಜಮಾನ್ರಿಗೂ ಊಟ ಕೊಡೋನು. ಅವರು ಸ್ನಾನ ಮಾಡತ್ತಾರ. ಸ್ವಲ್ಪ ಲೇಟಾಗಿ ಆಯ್ತು ಅವ್ರದ್ದು ಎಲ್ಲ. ಹೇರ್ ಡ್ರೈ ಅದೆಲ್ಲ ಮಾಡ್ಕೊಂಡಿದ್ರು. ನಾನು ಹಂಗೆ ನಿದ್ದೆ ಆಗಲೇ ಹೋಗಿ ಮಲ್ಕೊಂಡಿದ್ದೆ. ಈಗ ಎಲ್ಲರ ಮನೆ ಒಳಗೆ ಇದೇ ರೀತಿ ಮಧ್ಯಾಹ್ನ ಟೈಮ್ದಾಗ ಪಲ್ಯ ಬಿಸಿ ಮಾಡ್ತಾಯಿರಲ್ಲ. ಯಾಕಂದ್ರೆ ಮಧ್ಯಾಹ್ನ ಪಲ್ಯ ಬಿಸಿ ಮಾಡಾಕಬೇಕು, ಬೆಳಿಗ್ಗೆ ಮಾಡಿದ್ರೆ ಅಂದ್ರೆ, ಇಲ್ಲಾಂದ್ರೆ ಭಾಳ ಆಗಿ ಹೋಗ್ಬಿಡ್ತದೆ. ಅದು ನಾನು ಈಗ ಏನು ತಿಂದು ಕೂತಿದ್ದೆ ನೋಡಿ ಮಧ್ಯಾಹ್ನ. ಈ ರೀತಿ ಹೊರಗಿಂದ ಏನಾದ್ರು ತಂದರೆ ಇದು ತಿನ್ನೋದಾಗ್ತದೆ. ನಂತೂ ಕಾಗಿದ ಆವಾಜ್ ಬಂದಮೇಲೆ ಅದಕ್ಕಾಗಿ ಬಂದೈತೇನೋ ಅಂತ ಅನಿಸ್ತಾ ಇದೆ, ಹಂಗಾಗ್ತಾ ಇದೆ. ಮತ್ತು ಇದು ಇದು ಇಲ್ಲಿ ಬಂದು ಕೂಗಾತೈತಿ, ಇದು ಇಲ್ಲಿ ಬಂದು ಕರೆಯತೈತಿ. ಈ ಕಾಗಿ ಅಲ್ಲದ, ಇದು ಕಾಗಿನೂ ಬೇರೆ ಐತಿ, ಅದು ಕಾಗಿನೂ ಬೇರೆ ಇತ್ತು. ಭಾಳ ಕರಿ ಕಿಟ್ಟಿತ್ತು, ಕಣ್ಣು ಭಾಳ ದುಡ್ಡು ಇತ್ತು. ಆಮೇಲೆ ಒಂಥರ ನೋಡಾಕ ಚೂಪ ಇದನ್ನಿತ್ತು. ಇದು ಸಣ್ಣದ ನೋಡಿ ಪಾಪ. ಇವ್ನು ಇನ್ನೂ ನಂಬಕ್ಕಾಗತ್ತು. ತನ್ನ ಬೇಕಿನ ಮರಿ ಎಲ್ಲೈತಂತ ಬರೀ ಬಂದು ಕೂಗಾತಾಳ. ಎಲ್ಲಿ ತಿನ್ನು ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಪಾಪ. ಅವಾಗಿಂದ ಚಾಯ್ ಕುದೀತಾ ಇದೆ, ಚಾಯ್ ತೊಗೊಂಡು ಕುಡಿಯೋಕ್ಕೂ ಮನಸ್ಸಾಗ್ತಾ ಇಲ್ಲ, ಅಷ್ಟು ಬೇಜಾರಾಗ್ತಾ ಇದೆ. ಮನೆಗಳಿಗೆ ನೆಗಡಿ ಬಂದೈತಿ, ಫುಲ್ ಮೂಗೆಲ್ಲ ಒಂಥರ ಆಗ್ಬಿಟ್ಟೈತಿ. ಕಣ್ಣಾಗೂ ನೀರು ಬರ್ತಾ ಇದ್ದಾವೆ, ಆಮೇಲೆ ಮೂಗು ಕೆಂಪಾಗೈತಿ. ಮತ್ತೀಗ ರಾತ್ರಿ ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ಮಲ್ಕೊಳ್ಳೋಣಂತ ಚಾಯ್ ತೊಗೊಂಡು ಕೂತಿದ್ದೀನಿ. ಇಲ್ಲಿ ಖಾರಿ ಅದಾವ, ಖಾರಿ ಜೊತೆ ಒಂದೆರಡು ಚಾಯ್ ಕೊಂಡು ಬಂದ. ಅಭ್ಯಾಸ ಮಾಡಿಲ್ಲ ಅಂತಲೇ ಮಾಡಿದ್ಯಾ? ಅದು ಅಪ್ಪ ಹೇಳಿದ್ರು ನಂಗೆ. ಬಟ್ಟೆ ತೊಗೊಂಬರಕ್ಕೆ ಹೊಂಟೇರಿ? ಅದು ಅಪ್ಪ ದಾರಿ ಕಾಯತಿದ್ರು. ಹೌದಾ? ಹೆಂಗ? ಕೆಂಪಿರು ಬ್ಯಾಗ್ ಒಳಗಾಗ್ಯಾವ. ನೀನು ಕಡ್ದಾವಿ ನೀನು ಮಮ್ಮಿಲಿ ನೋಡಿ, ಮೈ ಮೇಲೆ ಎರ್ಯಾವೇನು ತೆಗಿಯೋದಿಲ್ಲ. ಅದ ಆಮೇಲೆ ಹೋಗ್ತಾರೆ. ಅದು ಬಟ್ಟೆನ ತೊಗೊಂಡು ಹೋಗ್ತಿದ್ದು, ದೊಡ್ಡ ಮಗಳು ಕೊಟ್ಟಿದ್ದು ನಿಂದು. ಮತ್ತು ಅದು ಹೊಲ್ಸಬೇಕಲ್ಲ, ಅವ್ರು ಚಲೋ ಅಲ್ಲ, ಅವ್ರು ಚಲೋ ಇದ್ರೆ ಅವ್ರ ಕಡೆನೂ ಕೊಡೋಗ. ಸುಯ್ದಾಗ ಇದು ಪಿಕ್ಚರ್ ನೋಡ್ಕೋತಿದ್ದೀನಿ. ಭಾಳ ದಿನ ನೋಡೋದಿತ್ತು ನಂಗೆ. ಏನು ಸ್ಟೋರಿ ಇದು ಗೊತ್ತಿಲ್ಲ. हम स्टोन पेपर सीजर खेलते। ठहरो क्या वो? स्टोन पेपर सीजर। हाँ, स्टोन पेपर सीजर, स्टोन पेपर सीजर। लाइक करो, शेयर करो, सब्सक्राइब करो। ಓಕೆ ಓಕೆ, ಬಾಯ್, ಥ್ಯಾಂಕ್ ಯು. ನಾವು ಫಿಲ್ಮ್ ನೋಡ್ಕೋತಿದ್ದೆ, ಹುಡುಗರು ಬಂದರು. ಮತ್ತು ಜೋರು ಬೆಲ್ ಬಾರಿಸ್ಕೊತ ಕೂತ್ರು ನೋಡಿ. ಹಿಂಗೆ ಮಾಡ್ತಾರೆ ಹುಡುಗರು. ಪಾಪ ನೀರು ಕೇಳಕ್ಕೆ ಬರ್ತಾರೆ. ಎಷ್ಟಾಗ್ತದೆ ಅಷ್ಟು ನಮ್ಮ ಕೈಯಿಂದ. ಅವ್ರಿ ಮನೆಗೆ ಹೋದ್ರೆ ಆಟ ಆಡೋಕೆ ಬಿಡಲ್ಲ ಅಂತ ಹೇಳಿ ಮನೆಗೆ ಹೋಗಲ್ಲ, ಅವ್ರು ಇಲ್ಲೇ ಬರ್ತಾರೆ. ನೋಡೋಣ ಈ ಪಿಕ್ಚರ್ ಇನ್ನೂ ಸ್ವಲ್ಪ ಉಳ್ದದ. ಸುಯ್ದಾಗ ಅಂತ ಭಾಳ ಚಲೋ ಅದ. ಇಬ್ಬರು ಅಣ್ಣ ಹೆಂಡತಿ ಸೇರಿ ಎಲ್ಲ ಕೆಲಸ ಮಾಡತ್ತಾರ, ಒಬ್ರಿಗೊಬ್ರು ಸಹಕಾರ ಮಾಡಿ. ಖುಷಿ ಆಗ್ತಾಯಿದೆ ನಂಗೆ ನೋಡಿ, ಎಷ್ಟು ಕಷ್ಟಪಡ್ತಾ ಇದ್ದಾರೆ. ನೀವು ನೋಡ್ರಿ ಯಾವಾಗಲೂ ಸುಯ್ದಾಗ ಅಂತ ಹೇಳಿ ಹಿಂದಿ ಪಿಕ್ಚರ್. ಅಭಿಮಾನಿಗಳೇ ಅವಾಗಿಂದ ಕೂತ್ಕೊಂಡು ಪಿಕ್ಚರು ನೋಡೋದಾಯಿತು. ಮತ್ತು ನಿದ್ದೆ ಏನು ಬರಲಿಲ್ಲ. ಪಿಕ್ಚರ್ ಅಂತೂ ಭಾಳ ಚಲೋ. ಆಟ ಆಡ್ಸತ್ತಾಳು ನಿಮಗೆ, ಅಮ್ಮಯ್ಯ ಆಟ ಆಡ್ಸತ್ತ. ನಿಂಗೆ ಏನು ಹಿಡ್ದು ಕೊಟ್ಟಾಳು? ಇದು ಪಕ್ಷಿ ಹಿಡ್ದು ಕೊಟ್ಟಾಳು. ಇದು ಯಾವಾಗ ಹಿಡ್ದಳ? ಇಲ್ಲಿ ನೋಡಿ ಯಜಮಾನ್ರಿ ಎಲ್ಲ ಕೈಲಿ ಬಟ್ಟೆ ತೊಳ್ದು ಹಾಕ್ಯಾರ ನೋಡಿ. ಅಪ್ಪಂದೆಲ್ಲ ಮ್ಯಾಲಿನ ತೊಗೊಂಡು ಬಂದೆ. ಅವ್ರಿಗೆ ಏನೂ ಗೊತ್ತಿಲ್ಲ, ಬಟ್ಟೆ ತೊಳೆದಂದ್ರೆ ಭಾಳ ಇಷ್ಟ ನಮ್ಮ ಮನೆಯವ್ರಿಗೆ. ಈ ಮೀನಾಗ ನಾ ಹೆಂಗೆ ಬಂದಿದ್ದು ಗೊತ್ತಾಗ್ತೈತೋ ಗೊತ್ತಿಲ್ಲ. ನಾ ಬಂದಮೇಲೆ ಒಳಗೆ ಹೋಗ್ಬಿಡ್ತಾವೆ ಪಟಾಪಟ. ಕಲರ್ ಅಂತೂ ಭಾಳ ಮಸ್ತ್ ಅದಾವೆ. ಮತ್ತು ಭಾಳ ಅಂದ್ರೆ ಭಾಳ ಮೀನು ಭಾಳ ಆಗ್ಯಾವ. ಸೂಟ್ ಕೋಟ್ ಒಳಗಿಂದ ಇದು ಒಳಗೆ ಹಾಕೊಳ್ಳೋ ಜಾಕೆಟ್ ಐತಿ, ಇದು ತೊಳೆದು ಹಾಕಿದಾರ. ಇದು ಅಪ್ಪು ಸಲ ಕೊಟ್ಟಾರ. ಈಗ ಅಪ್ಪು ನೀ ಹಾಕೋ, ನಿಂಗೆ ಭಾಳ ಚಲೋ ಕಾಣಿಸ್ತೈತಿ, ನಿಂಗೆ ಸೈಜ್ ಐತಂತ ಎಷ್ಟು ಖುಷಿಲಿ ಅವಂಗೆ ಎಲ್ಲ ರೆಡಿ ಮಾಡಿ ತೊಳೆದು ಮಾಡಿ ಇಲ್ಲಿ ತೊಗೊಹಾಕಿದಾರೆ ನೋಡಿ. ಅದ್ರ ಪ್ಯಾಂಟ್ ಬೆಳಿಗ್ಗೆ ಟೇಲರ್ ಬಂದಿದ್ರು, ಅವ್ರಿಗೆ ಕೊಟ್ರೆ ಟೇಲರ್ ಅವ್ರಿಗೆ ಅವ್ರು ತೊಗೊಂಡೋಗ್ಯಾರ. ಅದ ಒಂದು ಸ್ವಲ್ಪ ಹಿಡ್ಕೊಳ್ಳೋದೈತಿ, ನಡ ಒಳಗೆ ಲೂಸ್ ಆಗೈತಿ.
ಮತ್ತು ಇವೆಲ್ಲ ಇದೆಲ್ಲ ಕೆಲಸ ಮುಂಚೆ ಅವ್ರು ಕೆಲಸದವ್ರು ಬರೋಕ್ಕಿಂತ ಮೊದಲೇ ಇದೆಲ್ಲ ರೆಡಿ ಮಾಡಿ ನಾವು ಇಡಬೇಕಾಗ್ತದೆ. ಬೆಳಿಗ್ಗೆ ಬಂದಮೇಲೆ ಮಾಡೋದಂತಂದ್ರೆ ಆಗಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ, ಮುಂಚೆನೇ ಎಲ್ಲ ಈ ರೀತಿ ಮಾಡ್ಕೊಂಡು ಈಗ ಆಗಲಿಕ್ಕೆ ಬಂತು ಸಂಜೆ ಟೈಮ್ ಆತ ನೋಡೋ ಮಟ್ಟ 7 ಆಗ್ಲಿಕ್ಕೆ ಬಂದೈತಿ. ಈಗ ಆಯ್ತು, ಈಗ ಇವತ್ತಿನ ದಿನ ರಾತ್ರಿ ಇವತ್ತಿನ ದಿನ ಮುಗ್ದಂಗೆ ಆಯಿತು. ಇಲ್ಲಿ 7 ಆಯ್ತು ಅಂದ್ರಿ. ಚಿನ್ನೂಜಿ ಬರೆಯಲ್ಲ ಚಾಯ್ ಕೊಡೋಣಂತ. ಮತ್ತು ಈ ಬಿಸ್ಕಿಟ್ ಜೊತೆ ತಿಂತಾನಂತ. ಬಿಸ್ಕಿಟ್ ಇವು ಡಿಫ್ರೆಂಟ್ ಅದಾವೆ, ಅಲ್ಲಿ ರೆಡಿ ಮಾಡ್ತಾರಂತ ಬೇಕ್ರಿ ಒಳಗೆ. ಅವ್ರು ಹೇಳಿದ್ರಂತ ಎಲ್ಲ ಟೈಪ್ಸ್ ಬಿಸ್ಕಿಟ್ ಸಿಗ್ತಾವೆ ನಿಮ್ಗೆ ಅಂತ ಹೇಳಿ. ಇದ್ರೊಳಗೆ ಎಳ್ಳು ಹಾಕಿಲ್ಲ ಅವ್ರು, ಇದ್ರೊಳಗೆ ಈ ರೀತಿ ಶೇಂಗಾ ಹಾಕಿ ಮಾಡಿದ್ದಾರೆ. ಓದೈತಿ ಸ್ಟೋರೇಜ್ ಅದು ಖಾಲಿ ಮಾಡ್ಬೇಕು ಫೋನ್ದು. ನಾ ಎಲ್ಲ ಏನು ಒಳಗಿಂದೆಲ್ಲ ಸ್ವಲ್ಪ ಮಾಡೇನೆಲ್ಲ, ನೀ ಕ್ಯಾಮೆರಾ ಒಳಗಿಂದನೇ ಎಲ್ಲ ಇದು ಮಾಡ್ಬೇಕಾಗ್ತದೇನು. ಬ್ಯಾಗ್ಗಳಂದ್ರೆ ಯಾಕೆ ಇರ್ವಿ ಇಷ್ಟ ಆಗ್ಯಾವೇನೋ ಗೊತ್ತಿಲ್ಲ. ಅದೇನೋ ತಿನ್ನೋ ಸಾಮಾನೆಲ್ಲ ಅದಾವೇನೋ ಅದ್ರೊಳಗೆ. ಬಟ್ಟೆ ತಂದು ಹೊರಗಿಂದು ಮೇಲಿಂದು ಎಲ್ಲ ತಂದಿಟ್ರಿ ಇಲ್ಲಿ. ಮತ್ತು ಅವ್ರು ಹೊರಗಡೆ ಹೋಗೋರು ಅದಾರೀಗ. ಅವ್ರಿಗೂ ಸ್ವಲ್ಪ ಹಾಲು ಟೋಸ್ಟ್ ಅದು ಕೊಡೋಣಂತ. ಅಭಿಮಾನಿಗಳಿಗೆ ಟೈಮ್ ಬೇರೆ 9 ಗಂಟೆ ಆಗ್ಲಿಕ್ಕೆ ಬಂತು. ನಂಗಂತೂ ನೆಗಡಿ ಭಾಳ ಜೋರು ಬಂದೈತಿ, ಮಾತಾಡೋಕ್ಕೂ ಬರುವತ್ತು ಅಷ್ಟು ಮೂಗ ಎಲ್ಲ ಇದಾಗತೈತಿ, ನೀರು ಹನಿ ಸೋರತ್ತವ. ಆಮೇಲೆ ಶಾಬು ಇನ್ನೂ ಬಂದಿಲ್ಲ. ಮತ್ತು ಟೈಮ್ ಆಗ್ತದೆ ಅನಿಸ್ತೈತಿ. ಆಕೆಗೆ ಬೆಳಿಗ್ಗೆ ಚಪಾತಿ ಪಲ್ಯ ಸೊಪ್ಪು ತೊಗೊಂಡೋಗ್ಯಾಳ. ಮತ್ತು ಏನು ಸ್ವಲ್ಪ ಬುರ್ಜಿ ಆದರೂ ಮಾಡೋಣಂತ ಅವಳಿಗೆ. ಚಪಾತಿ ಅದಾವ, ಬುರ್ಜಿ ಮಾಡೋನು ಪಟ್ನ. ನನಗೂ ಆರಾಮಿಲ್ಲ, ನಾನು ಟ್ಯಾಬ್ಲೆಟ್ ತೊಗೊಂಡು ಬೇಗ ಮಲ್ಕೋತೀನಿ. 9 ಗಂಟೆ ಆಗ್ಲಿಕ್ಕೆ ಬಂತು. ಚಿನ್ನೋದು ಬೇಗ ಬಂದರು, ಇನ್ನು ಶಾಂಭವಿ ಬಂದಿಲ್ಲ. ಇನ್ನು ದೀದಿ ಇನ್ನೂ ಬಂದಿಲ್ಲ. ದೀದಿ ದಾರಿ ಕಾಯ್ತೀರಿ. ದೋದಿ ಬಂದಿಲ್ಲ ಗವ ಅನ್ನೋ, ದೋದು ಬಂದಿಲ್ಲ. ಆಟ ಆಡತ್ತೀನಿ, ಗಪ್ ಬರ್ತಾ ಬಂದ್ರಿ ಗವ. ಹೊರಗಡೆ ಹೋಗಿಲ್ಲ ಇವನು. ಬಾ, ಏನಾಗೈತಿ ನಿಂದ? ಛೀ ಇಲ್ಲಿ ಕೂತೈತಿ ನೋಡಿ ಪಾಪ. ಅವಾಗಿಂದ ದಾರಿ ಕಾಯಿ ಬಾಗಿಲು. ಹಾಂ, ಶನದಾಳ. ಆಕಿಗೆ ಒಂದು ಸಣ್ಣ ಪಕ್ಷಿ ಹಿಡಿದು ಕೊಟ್ಟಾಳ ಬಬ್ಲಿ. ಇವತ್ತು ಭಾಳ ಆಟ ಆಡಿದ್ಲು ಅದ್ರ ಜೊತೆ. ಜೀಜಿ ಬಂಜುಳು, ಕೂತಾಳ್ ಬಿಡು ಪಾಪ ಕೂಡ್ಲಿ. ಆಕಿ ಬ್ಯಾಡಾಗೈತೆ, ಪಕ್ಷಿ ತಿಂದಾಳೆ. ಸುಳ್ಳ ನಿಂಗ ನೀ ಬಂದಿಲ್ಲಲ್ಲ ಅವಾಗಿಂದ. ಇಲ್ಲೆಲ್ಲ ಪಕ್ಷಿ ತಿಂದು ಇಲ್ಲೆಲ್ಲ ಎಲ್ಲ ತಿಂದಾಳ ನೋಡು. ಎಲ್ಲ ತೊಳೆಂತು ಹಂಗಾಗೋದ ಅದ. ನೀ ಇನ್ನೊಂದು ಕಲರ್ ತಗೋ. ಬಾಯ್, ಮಲ್ಕೋತೇನೆ ನಾ. ಆಮೇಲೆ ಅಪ್ಪ ಬಾಗಲ ತೆಗಿತಾರೆ ನೋಡಿ. ಇವತ್ತು ಅಪ್ಪನ ಪ್ರಾಕ್ಟೀಸ್ ಕೊಂಟೀಗ ಗಾಡಿ ಇಲ್ಲೇ ಐತಿ ಹೊರ್ಗೆ. ಅವಾಗಿಂದ ತಾಟಿ ಇಲ್ಲಿ ಇಟ್ಕೊಂಡು ತಿರುಗಾಡ್ತಾ ಇದ್ದೀನಿ. ಬಟ್ಟೆನೂ ಮಡಚಿದೆ. ಟೈಮ್ 10 ಗಂಟೆನೂ ಆಯಿತು. ಮತ್ತು ಚಿನ್ನು ಅವಾಗಿಂದ ಕೆಲಸ ಅವಾಗಿಂದ ನಡೆದದ ಚಿನ್ನೋದು ಕೆಲಸ ಮುಗಿವಲ್ತ. ಹೋಗ್ರಿ ಒಂದು ಸ್ವಲ್ಪ ರೆಸ್ಟ್ ಮಾಡೋರು. ಈಗ ಬೆಳಗಿಂದ ದನದ್ರ ಅಷ್ಟೊಂದು ಇದನ್ನು ಬಂದೈತಿ. ಮತ್ತೀಗ ಸ್ವಲ್ಪ ಆರಾಮಾಗಲಿ ನನಗೂ. ಭಾಳ ಇದನ್ನು ಟಯರ್ಡ್ ಆದಂಗೆ, ನೆಗಡಿನೂ ಭಾಳ ಆಗೈತಿ. ಮತ್ತು ನಿಮ್ಗೆ ವಿಡಿಯೋ ಮತ್ತೆಲ್ಲ ಡೌನ್ಲೋಡ್ ಮಾಡಿ ಎಲ್ಲ ಬಿಡಬೇಕು. ಈಗ ಬಿಡ್ತೀನಿ ಸದ್ಯಕ್ಕೆ. ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ.